ಎಲ್ಲ ಪತ್ರಿಕೋದ್ಯಮದವ್ರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ಅಂದರೆ ಅವ್ರ ಎಲ್ಲರೂ ನಾನು ಹೇಗೆ ಕಾಣ್ತೀನಿ ಅಂದರೆ ನನಗೆ ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ಥರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚಿಂಗ್ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನು ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರತಂಡ ಇಲ್ಲಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ್ ಪಾಪ, ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂಥ ಗೌರವ ಆಗಲಿ, ಇವೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಹೇಳಿದ್ರು ಜೊತೆ ಕೆಲಸ ಮಾಡೋದು ಅದೃಷ್ಟ ಅಂತ. ಏನು ಅದೃಷ್ಟ ಮಾಸ್ಟರ್, ಜೊತೆಗೆ ಬೆಳ್ಕೊಂಡ್ ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದು ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನ್ ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂಥ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದ್ರೆ, ಫಾಸ್ಟ್ ಆಗಿರ್ಬೇಕು, ಒಂದು ವೈಲೆನ್ಸ್ ಇರಬೇಕು, ಅಥವಾ ಬೇರೆ ಇನ್ನೇನೋ ಒಂದು ತುಂಬಾನೇ ಬ್ರಿಸ್ಕ್ ಆಗಿರ್ಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳ್ಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದ್ರೆ, ಆ ಸಿನಿಮಾನ ಆಲ್ರೆಡಿ ನೋಡಿದಾರೆ ಅವರು, ಈ ಸಿನಿಮಾ ಈ ತರ ಮಾಡ್ಬೇಕು ನಾನು ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗ್ಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗ್ಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ ಒಂದು ಸಿನಿಮಾ ಮಾಡಕ್ಕೆ ಒಬ್ರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅದು ಇವಾಗಿನ ಪರಿಸ್ಥಿತಿಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವ್ದು ಶೂಟಿಂಗೇ ನಡೀತಿಲ್ಲಣ್ಣ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಥರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ಲರೂ ಕೆಲಸ ಕೊಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ತರ ಒಬ್ರು ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ, ಆಮೇಲೆ ಇಡೀ ಕಥೆನ ಅದರ ಸಾರಥ್ಯ ವಹಿಸಿ ಅದನ್ನು ನಿರ್ದೇಶನ ಮಾಡಿರೋ ನಮ್ಮ ಅನಂತರಾಜು ಸರ್. ಸೊ ಈ ಸಿನಿಮಾದ ಟೀಸರ್ ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ. ನಿಮ್ಮ ಪ್ರೀತಿಯನ್ನ, ನಿಮ್ಮ ಪ್ರೋತ್ಸಾಹವನ್ನ, ನಿಮ್ಮ ಮಾರ್ಗದರ್ಶನ ನಾನು ಯಾವಾಗಲೂ ಬೇಡೋ ಹಾಗೆ ಇವಾಗಲೂ ಹಾಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಸಿನಿಮಾ ತಂಡದ ಮೇಲಿರಲಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಿಮಗೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪಾತ್ರ ಈ ಸಿನಿಮಾದಲ್ಲಿ ನೀವೇ ನೋಡಿದ್ರಲ್ಲ, ಅಂದ್ರೆ ಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಒಂದು ಗಂಡಸು. ಕಥೆ ಬಗ್ಗೆ ಹೆಚ್ಚು ಹೇಳೋದಕ್ಕಾಗ್ದೇನೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಒಬ್ಬ ಬಹಳ ಜವಾಬ್ದಾರಿ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ ಮಗ ಆಗ್ತಾನೆ, ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡ ಆಗ್ತಾನೆ, ಮಗನಿಗೆ ತಂದೆ ಆಗ್ತಾನೆ. ಸೊ ಇದ್ರ ನಡುವೆ ಸಂಸಾರದಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ತೊಂದರೆಗಳು ಎದುರಾಗ್ತಾ ಇದಾವೆ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಆ ತೊಂದರೆಗಳು ಒಂದೊಂದ್ಸಲ ಹೊರಗಿನಿಂದವರಲ್ಲ, ಒಳಗಡೆ ಯಾರ್ಯಾರು ಇರ್ತಾರೋ, ನಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಆ ತರ ಕೆಲವು ಸಲ ತೊಂದರೆ ಬರುತ್ತೆ. ಆದ್ರೆ ಏನೇ ತೊಂದರೆ ಬಂದ್ರು, ಯಾವುದೇ ರೀತಿ ಆಪತ್ತು ವಿಪತ್ತು ಎದುರಾದ್ರು, ನಂಬಿರೋ ಶಕ್ತಿ ಆಗ್ಲಿ, ನಂಬಿರೋ ಒಂದು ಚೈತನ್ಯ ಆಗ್ಲಿ, ಭಗವಂತ ಆಗ್ಲಿ ಯಾವತ್ತೂ ನಮ್ಮನ್ನ ಹಾಗೆ ತೊಂದರೆ ಒಳಗೋಗಕ್ಕೆ ಬಿಡೋದಿಲ್ಲ ಅನ್ನೋ ಒಂದು, ಇವಾಗ ನಾವೆಲ್ಲರೂ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಆಗ್ಲಿ ಏನಾದ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಅಪ್ಪ ಹರ ಶಿವ ಅಂತ ಹೇಳ್ಬಿಡ್ತೀವಿ. ಆ ತರ ಒಂದು ಭಾವನಾತ್ಮಕ ಒಂದು ಅಂಶ ಈ ಸಿನಿಮಾದಲ್ಲಿರೋದ್ರಿಂದ ಆ ಮುಖ್ಯವಾದ ಪಾತ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ.
ಅದೇ ಹೇಳಿದ್ರು ಸರ್, ಇವಾಗ ಖಂಡಿತ ಈಗ ಬರ್ತಿರೋ ತುಂಬಾನೇ ಫೋರ್ಸ್ ಇರುವಂತ ಸಿನಿಮಾ ಆಗ್ಲಿ, ಆಕ್ಷನ್ ಸಿನಿಮಾ ಆಗ್ಲಿ, ಅಥವಾ ತುಂಬಾ ಸ್ಪೀಡ್ ಇರುವಂತ ಸಿನಿಮಾ ಆಗ್ಲಿ, ಆ ತರ ಒಂದು ಕ್ಯಾಟಗರಿಗೆ ಸೇರ್ಕೊಳ್ದೇ ಇರುವಂತ ಸಿನಿಮಾ ಇದು. ಸುಮಾರು 20 ವರ್ಷ ಹಿಂದೆ ಅಂತಲ್ಲ, ಕಾಲದಿಂದ ಕಾಲಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಒಂದು ಒಳ್ಳೆ ಎಮೋಷನ್ ಇರುವಂತ ಸಿನಿಮಾ ಯಾವಾಗ ಬಂದ್ರು ಜನ ಒಂದ್ಸಲ ತಿರುಗಿ ನೋಡ್ತಾರೆ. ಹಾಡುಗಳು ಸ್ವಲ್ಪ ತುಂಬಾ ಫಾಸ್ಟ್ ಆಗಿರ್ತೇನೆ, ಕೇಳೋದಕ್ಕೆ ಸಂಪೂರ್ಣ ಲಿರಿಕ್ಸ್ ಅರ್ಥ ಆಗುವಂತ ಹಾಡುಗಳು ಈ ನಮ್ಮ ಸಿನಿಮಾದಲ್ಲಿದೆ. ಒಂದು ಫ್ಯಾಮಿಲಿ ಬಗ್ಗೆ ಹಾಡಿದೆ, ಒಂದು ರೊಮ್ಯಾನ್ಸ್ ಬಗ್ಗೆ ಒಂದು ಹಾಡಿದೆ, ಭಕ್ತಿ ಬಗ್ಗೆನೂ ಹಾಡಿದೆ. ಸೊ ಇದೆಲ್ಲ ಇರ್ಬೇಕಾದ್ರೆ ಜನರ ಮೇಲಿರೋ ವಿಶ್ವಾಸದಿಂದ ಈ ಸಿನಿಮಾ ಮಾಡಿದ್ದಾರೆ.